ನಮಸ್ಕಾರ. ಎಲ್ಲ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು, ಈ ಸಂಘಟನೆ ಗಟ್ಟಿಯಾಗಲಿಕ್ಕೆ ಕಾರ್ಯಕರ್ತರ ಪಡೆಯಿಂದ ಗಟ್ಟಿಯಾಗಿರುವಂತ ಕರ್ನಾಟಕ ರಕ್ಷಣಾ ವೇದಿಕೆ ಯಾರ ಸೊತ್ತು ಅಲ್ಲ, ಕನ್ನಡಿಗರ ಸೊತ್ತು. ಆದ್ರಿಂದ ಇವತ್ತು ಕರ್ನಾಟಕದ ಅನೇಕ ಸಮಸ್ಯೆಗಳು, ಮಹದಾಯಿ ಇರ್ಬೋದು, ಕಳಸಾ ಬಂಡೂರಿ ಇರ್ಬೋದು, ಮೇಕೆದಾಟು ಇರ್ಬೋದು, TB ಡ್ಯಾಮ್ ನೀರಾವರಿ ಯೋಜನೆ ಇರ್ಬೋದು, ಅಥವಾ ಉತ್ತರ ಕರ್ನಾಟಕದ ಅನೇಕ ಗಡಿ ಭಾಗದ ಸಮಸ್ಯೆ ಇರ್ಬೋದು, ಉತ್ತರ ಕರ್ನಾಟಕದ ರೈತರ ಸಮಸ್ಯೆ ಇರ್ಬೋದು, ದೀನದಲಿತರ ಸಮಸ್ಯೆ ಇರ್ಬೋದು, ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಆಗಿರ್ಬೋದು, ಎಲ್ಲದರಲ್ಲೂ ಅನೇಕ ವರ್ಷಗಳಿಂದ ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಹುಬ್ಳಿ, ಧಾರವಾಡ, ಗದಗು, ಬಾಗಲಕೋಟೆ, ಬೆಳಗಾವಿ ಈ ಪ್ರದೇಶದ ಕುಡಿಯುವ ನೀರಿಗಾಗಿ ಯೋಜನೆ ಕಳಸಾ ಬಂಡೂರಿ ಮಹದಾಯಿ ಯೋಜನೆಗೆ ಅನೇಕ ವರ್ಷಗಳಿಂದ ರೈತರು ಹೋರಾಟವನ್ನ ಮಾಡ್ತಾ ಇದ್ರು. ಸರ್ಕಾರ ಕಾಲುವೆಗಳನ್ನ ತೆರಿತಾ ಇದೆ, ಪೈಪ್ಗಳನ್ನ ಹಾಕ್ತಾ ಇದೆ. ಆದ್ರೆ ಇಲ್ಲಿಯ ತನಕ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಆಗಿನೇ. ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೇ 19 ಹುಬ್ಳಿ ಚೆನ್ನಮ್ಮ ಸರ್ಕಲ್ ಇಂದ ಚೆನ್ನಮ್ಮ ರಾಣಿಗೆ ಹಾರವನ್ನ ಹಾಕಿ ಅಲ್ಲಿಂದ ರ್ಯಾಲಿ ಮುಖಾಂತರ ನರಗುಂದ ಹುತಾತ್ಮ ರೈತರ ಪ್ರತಿಮೆಯಿಂದ ಬೃಹತ್ ಪ್ರಮಾಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನ ಗದಗ ಜಿಲ್ಲೆ ತನಕ ಹಮ್ಮಿಕೊಂಡಿದೆ. ಇದು ಯಾವ ರೀತಿ ಪಾದಯಾತ್ರೆ ಅಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತರುವಂತ ಪಾದಯಾತ್ರೆ. 2 ದಿನ ನಿರಂತರವಾಗಿ ನಡೆಯೋದ್ರ ಮುಖಾಂತರ ಕಾರ್ಯಕರ್ತರಿಗೆ ಬೆಳಿಗ್ಗೆ ಸ್ವಲ್ಪ ತಿಂಡಿ, ಮಧ್ಯಾಹ್ನ ಸ್ವಲ್ಪ ಅನ್ನ ರಸ ಊಟ, ಈ ರೀತಿ 2 ದಿನ ಪಯಣ ಬೆಳೆಸ್ತಾ ಇದೀವಿ. ನಮ್ಮ ಸಂಘಟನೆ ಐಷಾರಾಮಿ ಸಂಘಟನೆ ಅಲ್ಲ, ಅಥವಾ ಹಣ ಇರುವಂತ ಸಂಘಟನೆ ಅಲ್ಲ. ನಮ್ಮ ಕಾರ್ಯಕರ್ತರ ಪಡೆ ನಿಜವಾದ ಕನ್ನಡದ ಬಗ್ಗೆ ಪ್ರೀತಿ ಇರುವಂತ ಪಡೆಯನ್ನ ಈ ರಾಜ್ಯದಲ್ಲಿ ಕಟ್ಟಿ, ಈ ರಾಜ್ಯದಲ್ಲಿ ರಾತ್ರಿ ಮಲಗಬೇಕಾದ್ರೆ ನಾವು ಯಾವುದೋ ಲಾಡ್ಜೋ ಅಥವಾ ಯಾವುದೋ ಇದಕ್ಕೆ ಹೋಗೋಕ್ಕಾಗಲ್ಲ. ಆದ್ರಿಂದ ನಾವೆಲ್ಲರೂ ಸಹ ಮಲಗಲಿಕ್ಕೆ ಒಂದು ಜಮಖಾನ, ಪದಕೊಳ್ಳಿಕ್ಕೆ ಒಂದು ಬೆಡ್ಶೀಟು ಹಿಡ್ಕೊಂಡು, ದಿಂಬ ಹಿಡ್ಕೊಂಡು ನಾವು ಈ ಹೋರಾಟವನ್ನ ಮಾಡ್ತಾ ಇದೀವಿ. ಆದ್ರಿಂದ ಈ ಹೋರಾಟಕ್ಕೆ ದೊಡ್ಡ ಶಕ್ತಿ ಇರುತ್ತೆ. ಇದು ಒಂದು ಕ್ರಾಂತಿಕಾರಿಯಾದಂಥ ಹೋರಾಟ. ತಾವೆಲ್ಲರೂ ಭಾಗಿಯಾಗಿ ಶಿಸ್ತಿನಿಂದ ಇಲ್ಲಿ ನರಗುಂದಿಂದ ಏನು ಪಾದಯಾತ್ರೆ ಪ್ರಾರಂಭ ಮಾಡ್ತಿರೋ ಕೊನೆ ತನಕನೂ ಪಾದಯಾತ್ರೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕಾಗತ್ತೆ. ಅದೇ ರೀತಿ ಗದಗ ಜಿಲ್ಲೆಯಲ್ಲಿರುವಂತಹ ಕಪ್ಪದ ಗುಡ್ಡ ವಿಶೇಷವಾದಂತ ಸಸ್ಯರಾಶಿಗಳನ್ನ, ಔಷಧಿ ಗಿಡಮೂಲಿಕೆಗಳನ್ನ, ಖನಿಜಗಳನ್ನ ಹೊಂದಿರುವಂತಹ ಕಪ್ಪದ ಗುಡ್ಡ ಬೆಟ್ಟವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಾಧಿಕಾರವನ್ನ ರಚನೆ ಮಾಡಬೇಕನ್ನುವಂತ ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀವಿ. ಕಪ್ಪದ ಗುಡ್ಡವನ್ನ ಗಣಿಗಾರಿಕೆ ಮಾಡಲಿಕ್ಕೆ ಈ ಮೊದಲು ಅನೇಕ ಗಣಿಗಾರರು ಅದನ್ನ ಸ್ಕೆಚ್ ಅನ್ನ ಹಾಕಿದ್ರು. ಅದನ್ನ ವಿರೋಧಿಸಿ ಪ್ರಾಧಿಕಾರ ಮಾಡಿ ಕಪ್ಪದ ಗುಡ್ಡವನ್ನು ಉಳಿಸ್ಕೊಳ್ಳೋದ್ರ ಮುಖಾಂತರ ಅಲ್ಲಿರುವಂತಹ ಸಸ್ಯರಾಶಿ, ಖನಿಜ ಸಂಪತ್ತನ್ನ ಉಳಿಸಿ ರಾಷ್ಟ್ರೀಯ ಸಂಪತ್ತನ್ನ ಉಳಿಸುವಂತ ಕೆಲಸವನ್ನ ಪ್ರಾಧಿಕಾರ ರಚನೆ ಮಾಡೋದ್ರ ಮುಖಾಂತರ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಚಿಕ್ಕಪಟ್ಟ ನೋವುಗಳಾಗ್ಬೋದು, ಹಿಂದೆ ಇರ್ತೀವಿ, ಮುಂದೆ ಇರ್ತೀವಿ, ಊಟದ ವ್ಯವಸ್ಥೆ ಸರಿಯಾಗಿರಲ್ಲ, ನೀರಿನ ವ್ಯವಸ್ಥೆ ಸರಿಯಾಗಿರಲ್ಲ, ಟೀ ಕಾಫಿ ಇರಲ್ಲ, ಈ ಅನೇಕ ಸಮಸ್ಯೆಗಳು ನಮ್ಮಲ್ಲಿ ಇರ್ತವೆ. ಅದನ್ನೆಲ್ಲ ನಾವು ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಬರಬೇಕಂತೇಳಿ ನಾವೆಲ್ಲರೂ ಪಾದಯಾತ್ರೆಯಿಂದ ಅತಿ ಶಿಸ್ತುಬದ್ಧವಾಗಿ ಬಾವುಟಗಳನ್ನ ಇಟ್ಕೊಂಡು ಪಾದಯಾತ್ರೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿರ್ತದೆ. ಇವತ್ತು ನೀರಾವರಿ ಮಂತ್ರಿಗಳಾದಂಥ HK ಪಾಟೀಲ್ ಅವರು ಗದಗ ಜಿಲ್ಲೆಯವರಾಗಿರೋದ್ರಿಂದ ದಕ್ಷ ರಾಜಕಾರಣಿ, ಈ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಇದ್ರೆ ಅರಿವನ್ನ ಅರ್ಥ ಮಾಡ್ಕೊಳ್ಳುವಂಥ ವಿಶಿಷ್ಟ ವ್ಯಕ್ತಿತ್ವದ ರಾಜಕಾರಣಿಗಳಂತ HK ಪಾಟೀಲ್ ಅವ್ರನ್ನು ಸಹ ಭೇಟಿಯಾಗಿ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಿಂದೆ BJP ಸರ್ಕಾರ ಇದ್ದಾವಾಗ ಕರ್ನಾಟಕದಲ್ಲೂ BJP ಸರ್ಕಾರ ಇತ್ತು, ಕೇಂದ್ರದಲ್ಲೂ BJP ಸರ್ಕಾರ ಇತ್ತು, ಗೋವಾದಲ್ಲೂ BJP ಸರ್ಕಾರ ಇತ್ತು. ಆದರೆ ಅವರು ಆ ಯೋಜನೆಯನ್ನ ಕಾರ್ಯಗತ ಮಾಡಲಿಕ್ಕೆ ಯೋಚನೆನೇ ಮಾಡಿಲ್ಲ. ಇವತ್ತು ಹಾಗೆ ಮೇಕೆದಾಟು ಯೋಜನೆಯೂ ಸಹ ಹಾಗೆ ಇಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಅವರ ಅಲಿಯನ್ಸ್ DMP ಪಕ್ಷದ ಸ್ಟಾಲಿನ್ ಸರ್ಕಾರ ತಮಿಳುನಾಡಲ್ಲಿದೆ. ಆ ಯೋಜನೆಯೂ ಸಹ ಜಾರಿಗೆ ತರಬೇಕು, ಜಾರಿಗೆ ಆಗಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ನಾವೆಲ್ಲ 19ನೇ ತಾರೀಕು ಬೆಳಿಗ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲಲ್ಲಿ ಸೇರೋಣ, ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ. ನಮಸ್ಕಾರ.